ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವಂತಹ ಕೆಆರ್ ಪುರದ ಶಾಸಕ ಬೈರತಿ ಬಸವರಾಜ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿದೆ. ಬೈರತಿ ಬಸವರಾಜ್ ಬಂಧನ ಭೀತಿಯಲ್ಲಿ ಬಿಜೆಪಿ ಶಾಸಕ ಇದ್ದಾರೆ. ಈ ಪ್ರಕರಣದಲ್ಲಿ ಎಫ್ಐ ಆಗಿದ್ದಾರೆ. ಅಕ್ಯೂಸ್ಡ್ ನಂಬರ್ 5 ಈಗಾಗಲೇ ತಲೆಮರೆಸಿಕೊಂಡಿದ್ದಾರೆ. ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿದೆ ಬೈರತಿ ಬಸವರಾಜ್ ವಿರುದ್ಧ. ಶಾಸಕ ಬೈರತಿ ವಿರುದ್ಧ ಸಿಐಡಿ ಅಧಿಕಾರಿಗಳು ಲುಕ್ಔಟ್ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಹೈಕೋರ್ಟ್ನಲ್ಲಿ ಅರ್ಜಿ ವಜಾ ಆಯಿತು. ಕೆಳ ಹಂತದ ಕೋರ್ಟ್ನಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೈಕೋರ್ಟ್ ಹೇಳಿತ್ತು. ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ಕೂಡ ಅವರಿಗೆ ಇದೀಗ ಹಿನ್ನಡೆ ಆಗಿದೆ. ಮತ್ತೊಂದು ಕಡೆ ಲುಕ್ಔಟ್ ನೋಟಿಸ್. ಹೇಗೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಅವರು ದೇಶವನ್ನು ಬಿಟ್ಟು ಹೋದಾಗ ಅವರ ವಿರುದ್ಧ ಲುಕ್ಔಟ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿತ್ತು. ಇದೀಗ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಅಕ್ಯೂಸ್ಡ್ ನಂಬರ್ 5 ಆಗಿರುವಂತಹ ಬೈರತಿ ಬಸವರಾಜ್ ವಿರುದ್ಧವೂ ಕೂಡ ಲುಕ್ಔಟ್ ನೋಟಿಸ್. ಅಂದರೆ ಎಲ್ಲ ವಿಮಾನ ನಿಲ್ದಾಣಗಳಿಗೂ ಕೂಡ ಈ ನೋಟಿಸ್ ಹೋಗುತ್ತೆ. ಇವರೇನಾದರೂ ಭಾರತವನ್ನು ಬಿಟ್ಟು ಬೇರೆ ದೇಶಗಳಿಗೆ ಪರಾರಿಯಾಗೋದಕ್ಕೆ ಪ್ರಯತ್ನವನ್ನು ಪಟ್ಟರೆ ಆಯಾ ವಿಮಾನ ನಿಲ್ದಾಣದ ಅಧಿಕಾರಿಗಳು ತನಿಖಾಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಬಂಧಿಸುವ ಸಾಧ್ಯತೆ ಇದೆ. ಅದು ಭೂಮಾರ್ಗ ಆಗಿರ್ಬೋದು, ಅದು ವಿಮಾನಯಾನದ ಮುಖಾಂತರ ಆಗಿರ್ಬೋದು, ಮತ್ತು ನೌಕಾಯಾನ ಯಾವುದರ ಮುಖಾಂತರವೂ ಕೂಡ ದೇಶವನ್ನು ಬಿಟ್ಟು ಪರಾರಿ ಆಗೋದಕ್ಕೆ ಪ್ರಯತ್ನಿಸಿದರೆ ಆ ಪ್ರಯತ್ನ ವಿಫಲ ಆಗುತ್ತೆ. ಬಿಕಾಸ್ ಬೈರತಿ ಬಸವರಾಜ್ ವಿರುದ್ಧ ಇದೀಗ ಲುಕ್ಔಟ್ ನೋಟಿಸ್ ಜಾರಿ ಆಗಿದೆ. ಒಂದು ಪ್ರಕರಣದಲ್ಲಿ ಬೇಕಾಗಿರುವ ಆರೋಪಿಯನ್ನು ಬಂಧಿಸೋದಕ್ಕೆ ತನಿಖಾಧಿಕಾರಿಗಳು ಹೊರಡಿಸುವಂತಹ ಲುಕ್ಔಟ್ ನೋಟಿಸ್ ಇದು. ಇದೀಗ ಬಸವರಾಜ್ ವಿರುದ್ಧ ಅಂಥದ್ದೊಂದು ನೋಟಿಸನ್ನು ಜಾರಿ ಮಾಡಲಾಗಿದೆ. ಅಕ್ಯೂಸ್ಡ್ ನಂಬರ್ 5 ಈ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ಜಗ್ಗಿ ರೌಡಿ ಶೀಟರ್ ಜಗದೀಶ್ ಅಂತ ಇವರ ಜೊತೆಗೆ ಕುಂಭಮೇಳಕ್ಕೆ ಹೋಗಿದ್ರು, ವಿಮಾನಯಾನ ಮಾಡಿದ್ದಾರೆ, ನೇರವಾದ ಸಂಪರ್ಕ ಇದೆ ಅಂತ ಎಲ್ಲ ಸಾಕ್ಷ್ಯಗಳನ್ನು ಕಲೆ ಹಾಕಿ ಅಕ್ಯೂಸ್ಡ್ ನಂಬರ್ 5 ಮಾಡಲಾಗಿದೆ. ಇದೀಗ ಇವರು ಕಣ್ ತಪ್ಪಿಸ್ಕೊಂಡಿದ್ದಾರೆ.